ಹಾಯ್ ಸ್ನೇಹಿತರೆ, ದ್ವಿತೀಯ PUC ಬಿಸ್ನೆಸ್ ಸ್ಟಡೀಸ್ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಮಾಡಲ್ ಕ್ವಶನ್ ಪೇಪರ್ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೇನೆ. ಇಷ್ಟು ನೀವು ಲಾಸ್ಟ್ ಮೂಮೆಂಟ್ನಲ್ಲಿ ಏನಿದಿಲ್ಲ MCQ ಕ್ವಶನ್ ನೋಡ್ಕೊಂಡು ಹೋದರೆ ಸಾಕು. ನಿಮಗೆ ಇಲ್ಲಿ MCQ ಕ್ವಶನಲ್ಲಿ ಏನಿದಿಲ್ಲ MCQ ಕ್ವಶನ್ಸ್ 5 ಮಾರ್ಕ್ಸ್, ಅದೇ ರೀತಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ 5 ಮಾರ್ಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ 5 ಮಾರ್ಕ್ಸ್ ಮತ್ತು ಒನ್ ವರ್ಡ್ ಕ್ವಶನ್ಸ್ 5 ಮಾರ್ಕ್ಸ್. ಇಲ್ಲಿ ಟೋಟಲ್ ಆಗಿ ನಿಮಗೆ 20 ಮಾರ್ಕ್ಸ್ ಬರುತ್ತೆ ಒಂದು ಅಂಕದ ಪ್ರಶ್ನೆಯಲ್ಲಿ. 2 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಏನಿದಿಲ್ಲ ಇಲ್ಲಿ 12 ಮಾರ್ಕ್ಸ್ ಬರುತ್ತೆ. 2 ಅಂಕದ ಪ್ರಶ್ನೆಯಲ್ಲಿ 12 ಅಂಕ ಕೂಡ ನಿಮಗೆ ಸುಲಭವಾಗಿ ಬರುತ್ತೆ. ಪ್ಲಸ್ ಇಲ್ಲಿ 20 ಮಾರ್ಕ್ಸ್ ಬರುತ್ತೆ. ಎಷ್ಟಾಯಿತು? 32 ಮಾರ್ಕ್ಸ್ಗೆ ಇವತ್ತು ಈ ಒಂದು ವಿಡಿಯೋನಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೆ ಬರುತ್ತೆ. ಈ ಒಂದು MCQ ಕ್ವಶನ್ಸ್ ಆಗಿರ್ಬೋದು ಮತ್ತು ಅದೇ ರೀತಿ 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ ಏನಿದಿಲ್ಲ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಏನಿದಿಲ್ಲ ಇಲ್ಲಿ ಉತ್ತರಗಳನ್ನು ನೋಡ್ತಾ ಇದ್ದೇವೆ ನಾವು. ಆಯಿತಾ? ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇದ್ದಾನೆ. ನೆನಪಿನಲ್ಲಿ ಇಟ್ಕೊಳ್ಳಿ, ಯಾರಿಗೆ? ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಹೇಳ್ತಾನೆ. ಓನ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಅಷ್ಟೇ ಹೇಳ್ತೀರಾ ಸರ್ ನೀವು, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಹೇಳೋದಿಲ್ಲ ಅಂತ ನನಗೆ ಕಮೆಂಟ್ ಮಾಡ್ತೀರಾ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಪ್ರತಿಯೊಂದು ವಿಡಿಯೋನಲ್ಲಿ ನಾನು ಹೇಳಿದ್ದೇನೆ. ಕೆಲವೊಂದು ಏನಿದಿಲ್ಲ ಸಂದರ್ಭದಲ್ಲಿ ನಾನು ನಿಮಗೆ ಸ್ಕ್ರೀನ್ಶಾಟ್ ತೆಗೆದುಕೊಳ್ರಿ ಅಂತ ಹೇಳ್ತೀನಿ. ಯಾಕೆಂದರೆ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಹೇಳಬೇಕಂದ್ರೆ ಎಷ್ಟಾಗುತ್ತೆ ನೀವೇ ಲೆಕ್ಕ ಹಾಕಿ, ಬಹಳ ಉದ್ದಾಗುತ್ತೆ ಈ ಒಂದು ಯಾರು ಕೂಡ ನೋಡೋದಿಲ್ಲ. ಸೊ ಅದಕ್ಕೆ ಏನಿದಿಲ್ಲ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಬೇಗ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಅಂತ ನಾನು ಇಲ್ಲಿ ಹೇಳ್ತೇನೆ ಪ್ರತಿಯೊಂದು ವಿಡಿಯೋನಲ್ಲಿ ಒಂದೊಂದು ಬಾರಿ. ಸೊ ಇಲ್ಲಿ ಇವಾಗ ಏನು ಕೊಟ್ಟಿದ್ದೇನೆ, ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಏನಿದಿಲ್ಲ ಈ MCQ ಕ್ವಶನ್ಸ್, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಮತ್ತು ಒನ್ ವರ್ಡ್ ಕ್ವಶನ್ಸ್ ಮತ್ತು ಅದೇ ರೀತಿ 2 ಮಾರ್ಕ್ಸ್ ಕ್ವಶನ್ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಎಷ್ಟು ನಿಮಗೆ ಆಯಿತಾ? 32 ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ. ಹೇಗೆ? 20 ಮಾರ್ಕ್ಸ್ ನಿಮಗೆ 1 ಅಂಕದ ಪ್ರಶ್ನೆಯಲ್ಲಿ, 2 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಏನಿದಿಲ್ಲ 12 ಮಾರ್ಕ್ಸ್ ಬರುತ್ತೆ. ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ನೋಡೋಣ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇದೆ. ಇಲ್ಲಿ ನೋಡಿ 2 ಅಂಕದ ಪ್ರಶ್ನೆಯಲ್ಲಿ ಎಷ್ಟು ನಿಮಗೆ ಮಾರ್ಕ್ಸ್ ಕೇಳಲಾಗೋದು? 12 ಮಾರ್ಕ್ಸ್. ನಿಮಗೆ ಆಲ್ರೆಡಿ ನಾನು 4 ಅಂಕದ ಪ್ರಶ್ನೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಈ ಒಂದು ವಿಡಿಯೋ ಆದ ತಕ್ಷಣ. ಅಂದರೆ 4 ಅಂಕದ ಪ್ರಶ್ನೆ ಮತ್ತು 8 ಅಂಕದ ಪ್ರಶ್ನೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. ಈ ಒಂದು ವಿಡಿಯೋ ಆದ ತಕ್ಷಣ ಹೋಗಿ ನೋಡ್ಕೊಳ್ಳಿ. ಯಾಕೆಂದರೆ ಒಂದೇ ವಿಡಿಯೋನಲ್ಲಿ ಹೇಳಿದರೆ ಈ ಒಂದು ವಿಡಿಯೋ ಏನಿಲ್ಲ 1 ತಾಸು ಆಗುತ್ತೆ, ಇಲ್ಲಾಂದರೆ 50 ನಿಮಿಷ 40 ನಿಮಿಷ ಆಗಿಬಿಡುತ್ತೆ. ಈ ಒಂದು ನಾನು ಟ್ರೈ ಮಾಡುತ್ತೇನೆ 30 ನಿಮಿಷ ಒಳಗೆ ಮುಗಿಸೋಕ್ಕೆ. ನಿಮಗೂ ಕೂಡ ಈಸಿ ಆಗುತ್ತೆ. ಬೇಗ ಈ ಒಂದು MCQ ಕ್ವಶನ್ 2 ಅಂಕದ ಪ್ರಶ್ನೆ ಕಂಪ್ಲೀಟ್ ಆದರೆ ನಿಮಗೂ ಕೂಡ ಈಸಿ ಆಗುತ್ತೆ. ಲಾಸ್ಟ್ ಮೂಮೆಂಟ್ನಲ್ಲಿ ಕೂಡ ನೀವು ಈ ಒಂದು ಪ್ರಶ್ನೆಗಳು ನೋಡ್ಕೊಂಡು ಹೋದರೆ ಸಾಕು, ನಿಮ್ಮದು ಆರಾಮಾಗಿ ಕವರ್ ಆಗಿಬಿಡುತ್ತೆ ಎಲ್ಲ ಸ್ಟಡೀಸ್. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಇದುವರೆಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ಬರುತ್ತೆ. ಬನ್ನಿ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ. ಇಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳಿ, ಕೋಆರ್ಡಿನೇಷನ್ ಈಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ದ ಎಸೆನ್ಸಿ ಆಫ್ ಮ್ಯಾನೇಜ್ಮೆಂಟ್. ಓಕೆ, ದ ಎಸೆನ್ಸಿ ಆಫ್ ಮ್ಯಾನೇಜ್ಮೆಂಟ್. ಅದೇ ರೀತಿ ಸಮನ್ವಯತೆಯು ಒಂದು ಏನಿದಿಲ್ಲ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸಮನ್ವಯತೆಯು ಒಂದು ನಿರ್ವಹಣೆಯ ಸಾರವಾಗಿದೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಕ್ವಶನ್ ನಂಬರ್ 2 ಪ್ರಿನ್ಸಿಪಲ್ಸ್ ಮ್ಯಾನೇಜ್ಮೆಂಟ್ ಆರ್ ನಾಟ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಅಬ್ಸೊಲ್ಯೂಟ್. ಅಂದರೆ ನಿರ್ವಹಣೆಯ ತತ್ವಗಳು ಡ್ಯಾಶ್ ಆಗಿರುವುದಿಲ್ಲ. ಇದಕ್ಕೆ ಆನ್ಸರ್ ಏನು? ಸಂಪೂರ್ಣ ಆಗಿರುವುದಿಲ್ಲ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಗ್ರಾಫೈನ್ ಈಸ್ ಇದಕ್ಕೆ ಆನ್ಸರ್ ಏನಿದಿಲ್ಲ ಇನ್ಫಾರ್ಮಲ್ ಕಮ್ಯುನಿಕೇಷನ್, ಅಂದರೆ ಅನೌಪಚಾರಿಕ ಸಂವಹನ. ಇಲ್ಲಿ ನೋಡಿ, ದ್ರಾಕ್ಷಿ ಬಳ್ಳಿಯು ಇದಕ್ಕೆ ಆನ್ಸರ್ ಏನಿದಿಲ್ಲ ಅನೌಪಚಾರಿಕ ಸಂವಹನ. ಅದೇ ರೀತಿ ಕ್ವಶನ್ ನಂಬರ್ 4 ದ ಚೀಪೆಸ್ಟ್ ಸೋರ್ಸ್ ಆಫ್ ಫೈನಾನ್ಸ್ ಈಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ರಿಟೇನ್ಡ್ ಅರ್ನಿಂಗ್ಸ್ ಅಂತ ನಾವು ಇದಕ್ಕೆ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿಗೆ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳು ನೋಡಿ, ಅತಿ ಅಗ್ಗದ ಹಣಕಾಸಿನ ಮೂಲ ಇದಕ್ಕೆ ಆನ್ಸರ್ ಏನಿರುತ್ತಲ್ಲ ಆಪ್ಷನ್ ಡಿ ಉಳಿಸಿಕೊಂಡ ಗಳಿಕೆ ಆಗಿರುತ್ತೆ. ಆಯಿತಾ? ಉಳಿಸಿಕೊಂಡ ಗಳಿಕೆ. ಕ್ವಶನ್ ನಂಬರ್ 5 ಥಿಂಗ್ಸ್ ದ್ಯಾಟ್ ಕ್ಯಾನ್ ಬಿ ಮಾರ್ಕೆಟೆಡ್ ಅದರ್ ದೆನ್ ಪ್ರೊಡಕ್ಟ್ಸ್ ಆರ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಓಕೆ ಆ್ಯನ್ ಎ ಸರ್ವಿಸ್ ಆ್ಯನ್ ಇವೆಂಟ್ ಪ್ಲೇಸ್ ಎಲ್ಲವೂ ಕೂಡ ಆಲ್ ಆಫ್ ದ ಅಬೋವ್ ಅಂತ ನೋಡಿ. ಉತ್ಪನ್ನವಲ್ಲದ ಮಾರಾಟ ಮಾಡಬಹುದಾದ ವಸ್ತುಗಳೆಂದರೆ ಅದು ಸೇವೆ, ಕಾರ್ಯಕ್ರಮ, ಸ್ಥಳ ಎಲ್ಲವೂ ಹೌದು ಅಂತ ಎಲ್ಲವೂ ಮೇಲಿನ ಎಲ್ಲವೂ ಆಪ್ಷನ್ ಈ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇವಾಗ ಇಲ್ಲಿ ಖಾಲಿ ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೆಯಿರಿ ನೋಡೋಣ. ಇಲ್ಲಿ ನೋಡಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ ಯೂನಿಟಿ ಆಫ್ ಕಂಬೈನ್ಡ್ ಮೀನಿಂಗ್ಸ್. ಓಕೆ, ಯೂನಿಟಿ ಆಫ್ ಕಂಬೈನ್ಡ್ ಮೀನ್ಸ್ ಅಂದರೆ ಏಕರೂಪ ಆಜ್ಞೆ ಇದಕ್ಕೆ ಎಂದರೆ ಓಕೆ ಏಕರೂಪ ಆಜ್ಞೆ ಎಂದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಎಲ್ಲಿದೆ ಮುಖ್ಯಸ್ಥ. ಆಯಿತಾ? ಒನ್ ಬಾಸ್ ಆನ್ಸರ್ ಆಗಿರುತ್ತೆ. ಒನ್ ಬಾಸ್ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಒನ್ ಬಾಸ್, ಏಕ ಮುಖ್ಯಸ್ಥ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಆಯಿತಾ? ಇಲ್ಲಿ ಮೇಲ್ಗಡೆನೇ ಆಪ್ಷನ್ ಕೊಟ್ಟಿರ್ತಾರೆ. ಡೆಫಿನೆಟ್ಲಿ ನಿಮಗೆ 20 ಮಾರ್ಕ್ಸ್ ಬರಬೇಕಿಲ್ಲಿ, ಯಾಕೆಂದರೆ ಬಹಳಷ್ಟು ಈಸಿಯಾಗಿ ಕ್ವಶನ್ಸ್ಗಳು ಕೇಳ್ತಾರೆ. ಫಾದರ್ ಆಫ್ ದ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಈಸ್ ಯಾರು? FW ಟೇಲರ್. ಆಯಿತಾ?
FW ಟೇಲರ್. ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಯಾರು? ಹೆನ್ರಿ ಫಯೋಲ್. ನೆನಪಿಟ್ಕೊಳ್ಳಿ, ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಯಾರು? ಹೆನ್ರಿ ಫಯೋಲ್. ಆಯಿತಾ. ವೈಜ್ಞಾನಿಕ ಪಿತಾಮಹ ಯಾರು? FW ಟೇಲರ್. ಓಕೆ. ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಫಾದರ್ ಯಾರು? FW ಟೇಲರ್. ಜನರಲ್ ಫಾದರ್ ಯಾರು? ಹೆನ್ರಿ ಫಯೋಲ್. ರಿಮೆಂಬರ್. ಆಯಿತಾ. ಇಲ್ಲಿ ನೋಡಿ, ವೈಜ್ಞಾನಿಕ ನಿರ್ವಹಣೆ ಪಿತಾಮಹ FW ಟೇಲರ್. ದ ಡ್ಯಾಶ್ ಫಂಕ್ಷನ್ಸ್ ಫಾಲೋಸ್ ಪ್ಲ್ಯಾನಿಂಗ್ ಆ್ಯಂಡ್ ಆರ್ಗನೈಸಿಂಗ್ ಫಂಕ್ಷನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಯೋಜಿಸುವಿಕೆ ಹಾಗೂ ಸಂಘಟನೆಯ ಕಾರ್ಯಗಳ ನಂತರ ಬರುವ ಕಾರ್ಯವು. ಇಲ್ಲಿ ಯೋಜಿಸುವಿಕೆ ಹಾಗೂ ಸಂಘಟನೆಯ ಕಾರ್ಯಗಳ ನಂತರ ಬರುವ ಕಾರ್ಯ. ಇದಕ್ಕೆ ಆನ್ಸರ್ ಏನಿದಿಲ್ಲ, ಓಕೆ, ಸಿಬ್ಬಂದಿ ನಿರ್ವಹಣೆ, ಸ್ಟಾಪಿಂಗ್ ಅಂತ ಏನಿದಿಲ್ಲ, ಇದು ಆನ್ಸರ್ ಆಗಿರುತ್ತೆ. ಸ್ಟಾಪಿಂಗ್. ಓಕೆ. ಸಿಬ್ಬಂದಿ ನಿರ್ವಹಣೆ. ಸಿಬ್ಬಂದಿ ನಿರ್ವಹಣೆಯು, ಓಕೆ ನೋಡಿ, ಯೋಜಿಸುವಿಕೆ ಹಾಗೂ ಸಂಘಟನೆಯ ಕಾರ್ಯಗಳ ನಂತರ ಬರುವ ಕಾರ್ಯ ಸಿಬ್ಬಂದಿ ನಿರ್ವಹಣೆ. ಆಯಿತಾ. ದ ಸ್ಟಾಪಿಂಗ್ ಫಂಕ್ಷನ್ ಫಾಲೋಸ್ ಪ್ಲ್ಯಾನಿಂಗ್ ಆ್ಯಂಡ್ ಆರ್ಗನೈಸಿಂಗ್ ಫಂಕ್ಷನ್ ಅಂತ. ಅದೇ ರೀತಿ ಡ್ಯಾಶ್ ಈಸ್ ಅ ಎಲಿಮೆಂಟ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್. ಅಂದರೆ ಒಂದು ಮಾರುಕಟ್ಟೆಯ ಮಿಶ್ರಣದ ಅಂಶವಾಗಿದೆ. ಡ್ಯಾಶ್ ಎಲ್ಲಿದೆ? ಪ್ರೈಸ್ ಅಂತ. ಓಕೆ, ಬೆಲೆ ಅಂತ. ಆಯಿತಾ. ಇದಕ್ಕೆ ಆನ್ಸರ್ ಏನು? ಓಕೆ, ಪ್ರೈಸ್ ಅಂತ, ಬೆಲೆ ಅಂತ. ನೋಡಿ, ಇದಕ್ಕೆ ಆನ್ಸರ್ ಯಾವುದು? ಇದೆ ನೋಡಿ, ಒಂದು ಮಾರುಕಟ್ಟೆಯ ಮಿಶ್ರಣದ ಅಂಶವಾಗಿದೆ. ಆಯಿತಾ. ಪ್ರೈಸ್, ಬೆಲೆ ಒಂದು ಮಾರುಕಟ್ಟೆಯ ಮಿಶ್ರಣದ ಅಂಶವಾಗಿದೆ ಅಂತ. ಅದೇ ರೀತಿ ರೆಫರ್ಸ್ ಟು ದ ನೇಮ್ ಆಫ್ ದ ಹೋಲ್ ಕ್ಲಾಸ್ ಆಫ್ ದ ಪ್ರಾಡಕ್ಟ್. ಆಯಿತಾ. ಉತ್ಪನ್ನದ ಸಂಪೂರ್ಣ ವರ್ಗದ ಹೆಸರನ್ನು ಸೂಚಿಸುತ್ತದೆ. ಡ್ಯಾಶ್. ಇದಕ್ಕೆ ಆನ್ಸರ್ ಏನು? ಸಾಮಾನ್ಯ ಹೆಸರು. ಓಕೆ. ಓಕೆ, ಜನರಿಕ್ ನೇಮ್. ಜನರಿಕ್ ರೆಫರ್ಸ್ ಟು ದ ನೇಮ್ ಆಫ್ ದ ಹೋಲ್ ಕ್ಲಾಸ್ ಆಫ್ ದ ಪ್ರಾಡಕ್ಟ್. ಆಯಿತಾ. ಉತ್ಪನ್ನದ ಸಂಪೂರ್ಣ ವರ್ಗದ ಹೆಸರನ್ನು ಸೂಚಿಸುತ್ತದೆ. ಏನು? ಸಾಮಾನ್ಯ ಹೆಸರು. ಇವಾಗ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡೋಣ. ಅಧಿಕಾರ, ಇದಕ್ಕೆ ಆನ್ಸರ್ ಆಗಿರುತ್ತೆ ಕೆಳಮುಖ ಹರಿವಿಕೆ. ಅಥಾರಿಟಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಫ್ಲೋ ಡೌನ್. ಪ್ರಮೋಷನ್, ಬಡ್ತಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್, ನೇಮಕಾತಿಯ ಮೂಲ ಅಂತ. ಓಕೆ. ಇಲ್ಲಿ ಫೈರ್. ಓಕೆ, ಫೈರ್ ಮುಕ್ತ ನೀತಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ನಾಯಕತ್ವದ ಶೈಲಿ. ಚರ ಆಸ್ತಿ. ಓಕೆ, ಕರೆಂಟ್ ಅಸೆಟ್ಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಸಾಲಗಾರರು, ಡೆಬಿಟರ್ಸ್. ಲಕ್ಕಿ ಡ್ರಾ. ಓಕೆ, ಲಕ್ಕಿ ಡ್ರಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ಮಾರಾಟ ಪ್ರವರ್ತನೆ. ಇವಾಗ ಇಲ್ಲಿ ಒನ್ ವರ್ಡ್ ಕ್ವಶನ್ಸ್ಗಳಾದವೆ. ಒನ್ ವರ್ಡ್ ಕ್ವಶನ್ಸ್ಗಳು ನೋಡೋಣ ಬನ್ನಿ. ಇಲ್ಲಿ ನೋಡಿ, ನಿರ್ವಹಣೆಯು ಯಾವುದಾದ್ರೂ ಒಂದು ಸಾಮಾಜಿಕ ಉದ್ದೇಶವನ್ನು ಹೆಸರಿಸಿ. ಸ್ಟೇಟ್ ಎನಿ ಒನ್ ಸೋಷಿಯಲ್ ಅಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಇದಕ್ಕೆ ಆನ್ಸರ್ ಏನು? ಉದ್ಯೋಗಾವಕಾಶ ಕೊಡುವುದು. ಓಕೆ, ಎಂಪ್ಲಾಯ್ ಪ್ರೊವೈಡಿಂಗ್. ಆಯಿತಾ. ಸ್ಟೇಟ್ ಎನಿ ಒನ್ ಸೋಷಿಯಲ್ ಅಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಇದಕ್ಕೆ ಎಂಪ್ಲಾಯ್ ಪ್ರೊವೈಡಿಂಗ್ ಅಂತ. ಅದೇ ರೀತಿ ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಸಿಂಗಲ್ ಯೂಸ್ ಪ್ಲ್ಯಾನ್. ಓಕೆ, ಬಜೆಟ್ ಪ್ರೋಗ್ರಾಮಿಂಗ್. ಅಂದರೆ ಏಕ ಬಳಕೆ ಯೋಜನೆಗೆ ಒಂದು ಉದಾಹರಣೆ ಕೊಡಿ. ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಸಿಂಗಲ್ ಯೂಸ್ ಪ್ಲ್ಯಾನ್. ಇದಕ್ಕೆ ಬಜೆಟ್ ಪ್ರೋಗ್ರಾಮಿಂಗ್ ಅಂತ. ಓಕೆ, ಏಕ ಬಳಕೆ ಯೋಜನೆಗೆ ಒಂದು ಉದಾಹರಣೆ ಕೊಡಿ. ಇದಕ್ಕೆ ಬಜೆಟ್ ಅಂತ. ಸ್ಟೇಟ್ ಎನಿ ಒನ್ ಎಲಿಮೆಂಟ್ ಆಫ್ ಡೈರೆಕ್ಟಿಂಗ್. ಓಕೆ, ಮೋಟಿವೇಶನ್ ಆಗಿರ್ಬೋದು, ಲೀಡರ್ಶಿಪ್ ಆಗಿರ್ಬೋದು, ಕಮ್ಯುನಿಕೇಷನ್ ಆಗಿರ್ಬೋದು, ಸೂಪರ್ವೈಸಿಂಗ್ ಆಗಿರ್ಬೋದು. ಓಕೆ, ನಿರ್ದೇಶಿಸುವಿಕೆಯ ಯಾವುದಾದ್ರೂ ಒಂದು ಅಂಶವನ್ನು ಹೆಸರಿಸಿ. ಅದು ಮೇಲ್ವಿಚಾರಣೆ ಆಗಿರ್ಬೋದು, ಓಕೆ, ಪ್ರೇರಣೆ ಆಗಿರ್ಬೋದು, ನಾಯಕತ್ವ ಆಗಿರ್ಬೋದು, ಮತ್ತು ಸಂವಹಿಸುವಿಕೆ ಆಗಿರ್ಬೋದು. ಆಯಿತಾ. ಗಿವ್ ಆ್ಯನ್ ಎಕ್ಸಾಂಪಲ್ ಆಫ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್. ಓಕೆ, ಕೈಗಾರಿಕಾ ಉತ್ಪನ್ನಕ್ಕೆ ಒಂದು ಉದಾಹರಣೆ ಕೊಡಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ರಾ ಮೆಟೀರಿಯಲ್ಸ್ ಗೂಡ್ಸ್. ಅಂದರೆ ಕಚ್ಚಾ ಪದಾರ್ಥಗಳು ಅಂತ. ಕೈಗಾರಿಕಾ ಉತ್ಪನ್ನಕ್ಕೆ ಒಂದು ಉದಾಹರಣೆ ಕೊಡಿ. ಕಚ್ಚಾ ಪದಾರ್ಥಗಳು. ನೋಡಿ, ಕಚ್ಚಾ ಸರಕು ಪದಾರ್ಥಗಳು ಅಂತ. ಹೂ ಕ್ಯಾನ್ ಫೈಲ್ ಎ ಕಂಪ್ಲೇಂಟ್. ಯಾರು ದೂರವನ್ನು ನೀಡಬಹುದು? ಇದಕ್ಕೆ ಆನ್ಸರ್ ಕಸ್ಟಮರ್, ಅಂದರೆ ಗ್ರಾಹಕ. ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇವಾಗ ಬೇರೆ ಪ್ರಶ್ನೆ ಪತ್ರಿಕೆ ನೋಡೋಣ. ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ. ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಓಕೆ ಕೀ ಆನ್ಸರ್ ಹೇಳ್ತಾ ಇದ್ದೇನೆ. ಬೇಗ ನಾವು ಲಾಸ್ಟ್ ಮೂಮೆಂಟ್ನಲ್ಲಿ MCQ ಕ್ವಶನ್ ಇಷ್ಟು ನೋಡ್ಕೊಂಡು ಹೋದರೆ ಏನಿದಿಲ್ಲ ನಮಗೆ ಇಲ್ಲಿ 20 ಮಾರ್ಕ್ಸ್ ಬರುತ್ತೆ MCQ ಕ್ವಶನಲ್ಲಿ, ಮತ್ತು 12 ಮಾರ್ಕ್ಸ್ ಏನಿದೆಲ್ಲ ನಮಗೆ 2 ಅಂಕದ ಪ್ರಶ್ನೆಯಲ್ಲಿ ಬರುತ್ತೆ. ಆಯಿತಾ. ನಾವು ಇಷ್ಟು ಲಾಸ್ಟ್ ಮೂಮೆಂಟ್ನಲ್ಲಿ ನೋಡ್ಕೊಂಡು ಹೋದರೆ ಸಾಕು. ಮತ್ತು ಆಲ್ರೆಡಿ 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ ಕ್ವಶನ್ಗಳು ಕೊಟ್ಟಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇರುತ್ತೆ. ವಿದ್ಯಾರ್ಥಿಗಳು ಏನಿದಿಲ್ಲ ಈ ಒಂದು ಆದ ತಕ್ಷಣ ಹೋಗಿ ನೋಡ್ಕೋಬೇಕು. ನೀತಿಯ ರಚನೆಯು ಕಾರ್ಯವು ಆಪ್ಷನ್ಸ್ ಏನಿದಿಲ್ಲ ಇದಕ್ಕೆ ಆಪ್ಷನ್ ಎ ಉನ್ನತ ಹಂತದ ವ್ಯವಸ್ಥಾಪಕರದು. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನೋಡ್ರಿ, ಪಾಲಿಸಿ ಫಾರ್ಮುಲೇಷನ್ ಈಸ್ ದ ಫಂಕ್ಷನ್ ಆಫ್ ಟಾಪ್ ಲೆವೆಲ್ ಮ್ಯಾನೇಜರ್. ಆಯಿತಾ. ಆಪ್ಷನ್ ಎ ಕರೆಕ್ಟ್ ಆನ್ಸರ್. 2ನೇ ಪ್ರಶ್ನೆ, ಒಂದು ಕಾರ್ಯ ಮಾಡಲು ಒಂದು ಉನ್ನತ ಮಾರ್ಗವನ್ನು ನಿರ್ವಹಣೆಯು ಕಂಡುಹಿಡಿಯಬೇಕು. ಈ ವಾಕ್ಯದಲ್ಲಿ ವೈಜ್ಞಾನಿಕ ನಿರ್ವಹಣೆ ಯಾವ ತಂತ್ರವನ್ನು ವ್ಯಾಖ್ಯಾನಿಸಲಾಗಿದೆ? ಆನ್ಸರ್ ಈಸ್ ಇ ವಿಧಾನ ಅಧ್ಯಯನ. ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನೋಡಿ, ಮ್ಯಾನೇಜ್ಮೆಂಟ್ ಶುಡ್ ಫೈಂಡ್ ಒನ್ ಬೆಸ್ಟ್ ವೇ ಟು ರಿಫಾರ್ಮ್ ಎ ಟಾಸ್ಕ್. ವಿಚ್ ಟೆಕ್ನಿಕ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಈಸ್ ಡಿಫೈನ್ಡ್
ಇನ್ ದಿಸ್ ಸೆಂಟೆನ್ಸ್. ಈ ಒಂದು ಪ್ರಶ್ನೆಗೆ ಆನ್ಸರ್ ಏನು? ಆಪ್ಷನ್ ಡಿ, ಮೆಥಡ್ ಸ್ಟಡಿ. ಬೇರೆ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಯೋಜನೆ ಅಲ್ಲ? ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ, ಉದ್ದೇಶಗಳು. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ಪ್ಲಾನಿಂಗ್? ಆಪ್ಷನ್ ಎ, ಆಬ್ಜೆಕ್ಟಿವ್ಸ್. 4ನೇ ಪ್ರಶ್ನೆ, ಕೆಲಸ ನಿರ್ವಹಿಸುವಲ್ಲಿ ಪರಸ್ಪರ ಸ್ಪಂದಿಸುವಿಕೆ ಕಾರಣದಿಂದ ಸಹಜ ಸ್ಫೂರ್ತಿಯಿಂದ ಪ್ರಾರಂಭ ಆಗುವ ಜಾಲಬಂಧನ, ಓಕೆ, ಅಂದರೆ ಸಂಬಂಧಗಳ ಜಾಲಬಂಧನವೆಂದರೆ? ಇದಕ್ಕೆ ಆನ್ಸರ್ ಏನಿದಿಲ್ಲ, ಅನೌಪಚಾರಿಕ ಸಂಘಟನೆ, ಇನ್ಫಾರ್ಮಲ್ ಆರ್ಗನೈಜೇಷನ್. ಆಯಿತಾ? ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡ್ರಿ, ಎ ನೆಟ್ವರ್ಕ್ ಆಫ್ ಸೋಷಿಯಲ್ ರಿಲೇಷನ್ಸ್ ದ್ಯಾಟ್ ಕೇಳಿದಾರಲ್ಲ, ಡ್ಯೂ ಇಂಟ್ರಾಕ್ಷನ್ಸ್ ಆಟ್ ವರ್ಕ್ ಕಾಲ್ಡ್. ಇದಕ್ಕೆ ಆನ್ಸರ್ ಬಿ, ಇನ್ಫಾರ್ಮಲ್ ಆರ್ಗನೈಜೇಷನ್. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇವಾಗ ಈ ಕೆಳಗಿನವುಗಳಲ್ಲಿ ಯಾವುದು ಮಾರಾಟ ಪ್ರಕ್ರಿಯೆ ಮಿಶ್ರಣದ ಮೂಲಾಂಶವಲ್ಲ? ಇದಕ್ಕೆ ಆಪ್ಷನ್ ಇ, ಖರೀದಿ. ಆಪ್ಷನ್ ಇ ಕರೆಕ್ಟ್ ಆನ್ಸರ್. ಅದೇ ರೀತಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ನಾಟ್ ಎ ಎಲಿಮೆಂಟ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್? ಇದಕ್ಕೆ ಆನ್ಸರ್ ಆಗಿರುತ್ತೆ ಪರ್ಚೇಸ್. ಇವಾಗ ಇಲ್ಲಿ ನೋಡಿ, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್. ಸಾಮಾನ್ಯ ನಿರ್ವಹಣೆ ಪಿತಾಮಹ ಹೆನರಿ ಫಯೋಲ್. ಯೋಜಿಸುವಿಕೆ ಡ್ಯಾಶ್ ಪ್ರಕ್ರಿಯೆಯಾಗಿದೆ? ಆನ್ಸರ್ ಮಾನಸಿಕ ಆಗಿದೆ. ದ್ರಾಕ್ಷಿ ಬಳ್ಳಿಯು ಡ್ಯಾಶ್ ಸಂವಹನವಾಗಿದೆ? ಇದಕ್ಕೆ ಆನ್ಸರ್ ಆಗಿರುತ್ತೆ ಅನೌಪಚಾರಿಕ. ಅದೇ ರೀತಿ ಡ್ಯಾಶ್ ವ್ಯವಹಾರದ ಹಣಕಾಸಿನ ಅಗ್ಗದ ಮೂಲವಾಗಿದೆ? ಇದಕ್ಕೆ ಆನ್ಸರ್ ಆಗಿರುತ್ತೆ ಲಾಭದ ಮರು ಹೂಡಿಕೆ. ಅದೇ ರೀತಿ ಡ್ಯಾಶ್ ನೇರ ವಿತರಣಾ ಮಾರ್ಗವಾಗಿದೆ? ಶೂನ್ಯ ಹಂತ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನೋಡ್ರಿ, ಡ್ಯಾಶ್ ಈಸ್ ದ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್? ಇದಕ್ಕೆ ಹೆನರಿ ಫಯೋಲ್. ಅದೇ ರೀತಿ ಪ್ಲಾನಿಂಗ್ ಈಸ್ ಎ ಡ್ಯಾಶ್ ಪ್ರೋಸೆಸ್? ಇದಕ್ಕೆ ಮೆಂಟಲ್. ಗ್ರೇಪೈನ್ ಈಸ್ ಡ್ಯಾಶ್ ಕಮ್ಯುನಿಕೇಷನ್? ಇದಕ್ಕೆ ಆನ್ಸರ್ ಆಗಿರುತ್ತೆ ಇನ್ಫಾರ್ಮಲ್, ಅಂದರೆ ಅನೌಪಚಾರಿಕ ಸಂಘಟನೆ. ಇನ್ಫಾರ್ಮಲ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಡ್ಯಾಶ್ ಈಸ್ ದ ಚೀಪೆಸ್ಟ್ ಸೋರ್ಸಸ್ ಆಫ್ ಬಿಸ್ನೆಸ್ ಫೈನಾನ್ಸ್? ಇದಕ್ಕೆ ಆನ್ಸರ್ ಆಗಿರುತ್ತೆ ರಿಟೈನ್ಡ್ ಅರ್ನಿಂಗ್ಸ್. ಆಯಿತಾ? ಡ್ಯಾಶ್ ಈಸ್ ದ ಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್ ಚಾನಲ್? ಇದಕ್ಕೆ ಆನ್ಸರ್ ಆಗಿರುತ್ತೆ ಜೀರೋ ಲೆವೆಲ್. ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇವಾಗ ಬೇರೆ ಪ್ರಶ್ನೆ, ರೋ ಲೆವೆಲ್. ಇವಾಗ MCQ ಕ್ವಶನ್ಸ್ ಆಯಿತು, ಖಾಲಿ ಬಿಟ್ಟ ಸ್ಥಳ ಆಯಿತು. ಇವಾಗ ನೋಡಿ, ಹೊಂದಿಸಿ ಬರೆಯಿರಿ. ಆಚಾರ ಮತ್ತು ಸಂಪ್ರದಾಯಗಳು. ಆಚಾರ ಮತ್ತು ಸಂಪ್ರದಾಯಗಳು, ಇದಕ್ಕೆ ಆನ್ಸರ್ ಆಪ್ಷನ್ 4 ಇದೆ ನೋಡಿ, ಸಾಮಾಜಿಕ ಪರಿಸರ. ಪ್ರತಿನಿಯೋಜನೆ, ಇದಕ್ಕೆ ಆನ್ಸರ್ ಉತ್ತರದಾಯಿತ್ವ 1ನೇದು. ನೇಮಕಾತಿ ಆಂತರಿಕ ಮೂಲ, ಇದಕ್ಕೆ ಆನ್ಸರ್ ಬಡ್ತಿ. ನಿಯಂತ್ರಿಸುವಿಕೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಭವಿಷ್ಯ ಮತ್ತು ಗತಿಸಿದನ್ನು ನೋಡುವುದಾಗಿದೆ. ಅದೇ ರೀತಿ ಮಾರಾಟ ಪ್ರವರ್ತನೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಲಕ್ಕಿ ಡ್ರಾ. ಆಯ್ತು. ಇವಾಗ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡ್ರಿ, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕಸ್ಟಮರ್ ಆ್ಯಂಡ್ ಟ್ರೆಡಿಷನ್, ಇದಕ್ಕೆ ಆನ್ಸರ್ ಸೋಷಿಯಲ್ ಎನ್ವೈರ್ಮೆಂಟ್. ಡೆಲಿಗೇಷನ್, ಅಕೌಂಟಬಿಲಿಟಿ. ಅದೇ ರೀತಿ ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್, ಇದಕ್ಕೆ ಪ್ರಮೋಷನ್. ಕಂಟ್ರೋಲಿಂಗ್, ಇದಕ್ಕೆ ಫಾರ್ವರ್ಡ್ ಆ್ಯಸ್ ವೆಲ್ ಆ್ಯಸ್ ಬ್ಯಾಕ್ವರ್ಡ್ ಲುಕಿಂಗ್. ಅದೇ ರೀತಿ ಸೇಲ್ಸ್ ಪ್ರಮೋಷನ್, ಇದಕ್ಕೆ ಲಕ್ಕಿ ಡ್ರಾ. ಕೊನೆಯದು ಆಪ್ಷನ್ಸ್ ಆಗಿರುತ್ತೆ. ಇವಾಗ ಒನ್ ವರ್ಡ್ ಕ್ವಶನ್ಸ್ಗಳು ನೋಡ್ರಿ. ದಕ್ಷತೆ ಎಂದರೇನು? ಇದಕ್ಕೆ ಆನ್ಸರ್ ನೋಡಿ, ದಕ್ಷತೆ ಅಂದರೆ ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದು ಅಂತ ಇಷ್ಟೇ ಆನ್ಸರ್ ಮಾಡಬೇಕಾಗುತ್ತೆ. ಅದೇ ರೀತಿ ಕ್ವಶನ್ ನಂಬರ್ 13, ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ವೇಟ್ ಮಾಡಿ. ಯಾವುದಾದರೂ ಒಂದು ಕಾರ್ಯನಿರತ ತರಬೇತಿ ವಿಧಾನವನ್ನು ಹೆಸರಿಸಿ? ಇದಕ್ಕೆ ಆನ್ಸರ್ ಆಗಿರುತ್ತೆ ಓಕೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಪ್ರಕರಣದ ಅಧ್ಯಯನ ಆಗಿರ್ಬೋದು, ವ್ಯಕ್ತಿಗತ ತರಬೇತಿ ಆಗಿರ್ಬೋದು, ಮೊಗಸಾಲೆ ತರಬೇತಿ, ಗಣಕಯಂತ್ರ, ಅನುಕ ಮಾದರಿ, ಯಾವುದಾದ್ರೂ ಒಂದು ಬರೀರಿ. ಆಯಿತಾ? ವ್ಯಕ್ತಿಗತ ತರಬೇತಿ, ಇಲ್ಲಾಂದರೆ ಮೊಗಸಾಲೆ ತರಬೇತಿ, ಗಣಕಯಂತ್ರ, ಅನುಕ ಮಾದರಿ ಅಂತ ಬರೀರಿ, ಯಾವುದಾದ್ರೂ ಒಂದು ಬರೀರಿ. ಆಯಿತಾ? ಅದೇ ರೀತಿ ಕ್ವಶನ್ ನಂಬರ್ 14, ನಿರ್ದೇಶಿಸುವಿಕೆ ಯಾವುದಾದ್ರೂ ಒಂದು ಮೂಲಾಂಶವನ್ನು ತಿಳಿಸಿ? ಇದಕ್ಕೆ ಆನ್ಸರ್ ಆಗಿರುತ್ತೆ ಓಕೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಪ್ರೇರಣೆ ಆಗಿರ್ಬೋದು, ಸಂವಹನ, ಆಯಿತಾ, ಮೇಲ್ವಿಚಾರಣೆ, ಯಾವುದಾದ್ರೂ ಒಂದು ಬರೀರಿ. ಇವಾಗ ಅದೇ ರೀತಿ ಇಲ್ಲಿ ಕ್ವಶನ್ ನಂಬರ್ 15 ನೋಡಿ, ಹಣಕಾಸು ನಿರ್ವಹಣೆಯ ಪ್ರಾಥಮಿಕ ಉದ್ದೇಶವನ್ನು ತಿಳಿಸಿ? ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ, ಬಂಡವಾಳ ರಚನೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಬಂಡವಾಳ ರಚನೆ ಅಂತ. ಯಾವ ಕಾಯ್ದೆಯು ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986 ತಿದ್ದುಪಡಿ ಮಾಡಿ ಬದಲಿಸಿದೆ? ಯಾವ ಕಾಯ್ದೆ? ಇದಕ್ಕೆ ಆನ್ಸರ್ ನೋಡಿ, ಗ್ರಾಹಕ ಸಂರಕ್ಷಣಾ ಕಾಯ್ದೆ 2019.
ಇದಕ್ಕೆ ಆನ್ಸರ್ ಆಗಿರುತ್ತೆ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನೋಡ್ರಿ, ಕ್ವಶನ್ ನಂಬರ್ 12 ವಾಟ್ ಈಸ್ ಅಫಿಷಿಯನ್ಸಿ ಪ್ರಶ್ನೆ ಕೇಳಿದರೆ, ಅಫಿಷಿಯನ್ಸಿ ಮೀನ್ಸ್ ಡೂರಿಂಗ್ ದ ಟಾಸ್ಕ್ ಕರೆಕ್ಟ್ಲಿ ಬೈ ಯೂಸಿಂಗ್ ಮಿನಿಮಮ್ ಕ್ವಾಂಟಿಟಿ ಆಫ್ ರಿಸೋರ್ಸ್ ಆ್ಯಂಡ್ ವಿತ್ ಮಿನಿಮಮ್ ಕಾಸ್ಟ್ ಅಂತ. ನೇಮ್ ಎನಿ ಆನ್ ದ ಜಾಬ್ ಟ್ರೈನಿಂಗ್ ಮೆಥಡ್, ಇದಕ್ಕೆ ಆನ್ಸರ್ ಕೋಚಿಂಗ್, ಜಾಬ್ ರೊಟೇಷನ್ ಯಾವುದಾದ್ರೂ ಒಂದು. ಕ್ವಶನ್ ನಂಬರ್ 14 ಸ್ಟೇಟ್ ಎನಿ ಒನ್ ಎಲಿಮೆಂಟ್ಸ್ ಆಫ್ ಡೈರೆಕ್ಟಿಂಗ್, ಇದಕ್ಕೆ ಆನ್ಸರ್ ಸೂಪರ್ವೈಸಿಂಗ್ ಆಗಿರ್ಬೋದು, ಕಮ್ಯುನಿಕೇಷನ್ ಆಗಿರ್ಬೋದು, ಮೋಟಿವೇಟಿಂಗ್ ಯಾವುದಾದ್ರೂ ಒಂದು. ಕ್ವಶನ್ ನಂಬರ್ 15 ಮೆನ್ಷನ್ ದ ಪ್ರೈಮರಿ ಅಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಕ್ರಿಯೇಟ್ ಎ ಕ್ಯಾಪಿಟಲ್ ಸ್ಟ್ರಕ್ಚರ್. ಕ್ವಶನ್ ನಂಬರ್ 15ಕ್ಕೆ ಆನ್ಸರ್. ವಿಚ್ ಆ್ಯಕ್ಟ್ ರಿಪ್ಲೇಸ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ 1986, ಇದಕ್ಕೆ ಆನ್ಸರ್ ಆಗಿರುತ್ತೆ ದ ಕನ್ಸ್ಯೂಮರ್ 2019. ನೀತಿ ರಚನಾ ಕಾರ್ಯವು ಇದಕ್ಕೆ ಆನ್ಸರ್ ಆಗಿರುತ್ತೆ ಉನ್ನತ ವ್ಯವಸ್ಥಾಪಕರದು, ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಆಯಿತಾ, ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡಿ, ಪಾಲಿಸಿ ಫಾರ್ಮುಲೇಷನ್ ಈಸ್ ದ ಫಂಕ್ಷನ್ಸ್ ಆಫ್, ಇದಕ್ಕೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಆಪ್ಷನ್ ಬಿ. ಮೂರನೇ ಪ್ರಶ್ನೆ, ಈ ಕೆಳಕಂಡ ಹೇಳಿಕೆಗಳಲ್ಲಿ ಯಾವುದು ಮಾನಸಿಕ ಕ್ರಾಂತಿಯನ್ನು ಬಹಳ ಚೆನ್ನಾಗಿ ವಿವರಿಸಿದೆ, ಇದಕ್ಕೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಆಯಿತಾ, ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇದು ಮನೋಭಾವನೆ ಬದಲಾವಣೆ ಅನ್ವಯವಾಗುತ್ತದೆ. ಆಯಿತಾ, ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಸ್ಟೇಟ್ಮೆಂಟ್ ಬೆಸ್ಟ್ ಡಿಸ್ಕ್ರೈಬ್ ಮೆಂಟಲ್ ರೆವಲ್ಯೂಷನ್, ಇದಕ್ಕೆ ಇಟ್ ಇಂಪ್ಲೀಸ್ ಚೇಂಜ್ ಆಫ್ ಆಟಿಟ್ಯೂಡ್, ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇವುಗಳಲ್ಲಿ ಯಾವುದು ಪ್ರತಿನಿಯೋಜನೆ ಅಂಶ ಅಲ್ಲ, ಇದಕ್ಕೆ ಆನ್ಸರ್ ಅನೌಪಚಾರಿಕ ಸಂಘಟನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಡೆಲಿಗೇಷನ್, ಇದಕ್ಕೆ ಆಪ್ಷನ್ ಎ ಇನ್ಫಾರ್ಮಲ್ ಆರ್ಗನೈಸೇಷನ್. ಈ ಕೆಳಗಿನವುಗಳಲ್ಲಿ ಯಾವುದು ಆಂತರಿಕ ನೇಮಕಾತಿಯ ಮೂಲವಾಗಿದೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ವರ್ಗಾವಣೆ, ಡಿ. ಓಕೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್, ಇದಕ್ಕೆ ಆನ್ಸರ್ ಡಿ ಟ್ರಾನ್ಸ್ಫರ್. ಹಳೆಯ ಸ್ಥಾವರವನ್ನು ಉನ್ನತೀಕರಿಸಲು ಹೊಸ ಮತ್ತು ಆಧುನಿಕ ಸ್ಥಾವರವನ್ನು ಗಳಿಸುವ ನಿರ್ಣಯವು ಯಾವ ನಿರ್ಣಯ ಆಗಿದೆ, ಆಪ್ಷನ್ ಎ ಹಣ ಒದಗಿಸುವ ನಿರ್ಣಯ. ಆಯಿತಾ, ಹಣ ಒದಗಿಸುವ ನಿರ್ಣಯ, ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಡಿಸಿಷನ್ ಟು ರಿಕ್ವೈರ್ ಎ ನ್ಯೂ ಆ್ಯಂಡ್ ಮಾಡರ್ನ್ ಪ್ಲಾಂಟ್ ಆ್ಯಂಡ್ ಅಪ್ಗ್ರೇಡ್ ಆ್ಯಂಡ್ ಓಲ್ಡ್ ಒನ್ ಈಸ್ ಎ, ಇದಕ್ಕೆ ಆನ್ಸರ್ ಆಪ್ಷನ್ ಎ ಫೈನಾನ್ಷಿಯಲ್ ಡಿಸಿಷನ್. ಇವಾಗ ಖಾಲಿ ಬಿಟ್ಟ ಸ್ಥಳ. ಶ್ರೇಣೀಕೃತ ಸರಪಳಿಯಲ್ಲಿ ನೌಕರರು ಸಂವಹಿಸಲು ಸಮೀಪದ ಮಾರ್ಗವನ್ನು ಡ್ಯಾಶ್ ಎನ್ನುವರು, ಇದಕ್ಕೆ ಆನ್ಸರ್ ಆಗಿರುತ್ತೆ ಗ್ಯಾಂಗ್ ಬ್ಲ್ಯಾಂಕ್. ಆಯಿತಾ, ಡ್ಯಾಶ್ ಎಂಬುದು ನಿರ್ದಿಷ್ಟ ಹೇಳಿಕೆಗಳಾಗಿದ್ದು ಏನು ಮಾಡಬೇಕು ಎಂಬುದು ತಿಳಿಸುತ್ತದೆ, ಇದಕ್ಕೆ ನಿಯಮ. ಕೆಲಸ ನಿರ್ವಹಿಸುವಲ್ಲಿ ಕಾರ್ಮಿಕರ ಪರಸ್ಪರ ಸ್ಪಂದಿಸುವ ಕಾರಣದಿಂದ ಸಹಜ ಸ್ಫೂರ್ತಿಯಿಂದ ಪ್ರಾರಂಭವಾಗುವ ಸಾಮಾಜಿಕ ಸಂಬಂಧಗಳ ಜಾಲವೆಂದರೆ ಇದಕ್ಕೆ ಅನೌಪಚಾರಿಕ ಸಂಘಟನೆ. ಹೊಸ ಕೌಶಲ್ಯಗಳನ್ನು ಕಲಿಯುವ ವ್ಯಕ್ತಿಯು ಸಾಮರ್ಥ್ಯವನ್ನು ಅಳೆಯಲು ಬಳಸುವುದರ ಒಂದು ಪ್ರಮುಖವಾದ ಭಾಗ, ಇದಕ್ಕೆ ಏನಿದಿಲ್ಲ ಯೋಗ್ಯತಾ ಪರೀಕ್ಷೆ. ಕನಿಷ್ಠ ಸಮಯ ಮತ್ತು ಶ್ರಮದೊಂದಿಗೆ ತಕ್ಷಣ ಖರೀದಿಸುವ ಗ್ರಾಹಕ ಉತ್ಪನ್ನಗಳನ್ನು ಡ್ಯಾಶ್ ಎನ್ನುವರು, ಇದಕ್ಕೆ ಏನಿದಿಲ್ಲ ಅನುಕೂಲ ಸರಕುಗಳು. ಶಾರ್ಟರ್ ರೂಟ್ ಇನ್ ದ ಸ್ಕೇಲರ್ ಚೈನ್ ವಿಚ್ ಅಲೌಸ್ ಎಂಪ್ಲಾಯೀಸ್ ಟು ಕಮ್ಯುನಿಕೇಟ್ ಈಚ್ ಅದರ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಆನ್ಸರ್ ಏನಿರುತ್ತಲ್ಲ ಗ್ಯಾಂಗ್ ಬ್ಲ್ಯಾಂಕ್. ಡ್ಯಾಶ್ ಆರ್ ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ ದ್ಯಾಟ್ ಇನ್ಫಾರ್ಮ್ ವಾಟ್ ಈಸ್ ಟು ಬಿ ಡನ್, ಇದಕ್ಕೆ ರೂಲ್. ಎ ನೆಟ್ವರ್ಕ್ ಆಫ್ ಸೋಷಿಯಲ್ ರಿಲೇಷನ್ಸ್ ದ್ಯಾಟ್ ಅಂತ ಇದೆಯಲ್ಲ ಡ್ಯೂ ಟು ಇಂಟ್ರಾಕ್ಷನ್ಸ್ ಅಮಾಂಗ್ ಪೀಪಲ್ ಆಟ್ ವರ್ಕ್ ಈಸ್ ಡ್ಯಾಶ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಇನ್ಫಾರ್ಮಲ್ ಆರ್ಗನೈಸೇಷನ್. ಇಂಟೆಗ್ರಲ್ ಪಾರ್ಟ್ ವಿಚ್ ಟ್ರೀಸ್ ಟು ಮೆಜರ್ ಇಂಡಿವಿಜುವಲ್ ಪೊಟೆನ್ಷಿಯಲ್ ಫಾರ್ ಲರ್ನಿಂಗ್ ನ್ಯೂ ಸ್ಕಿಲ್ಸ್ ಈಸ್ ಡ್ಯಾಶ್ ಕೊಟ್ಟಿದ್ದಾರಲ್ಲ, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಟಿಟ್ಯೂಡ್ ಟೆಸ್ಟ್. ಡ್ಯಾಶ್ ಆರ್ ಪರ್ಚೇಸ್ಡ್ ಫ್ರೀಕ್ವೆಂಟ್ಲಿ ಆ್ಯಂಡ್ ಇಮಿಡಿಯೇಟ್ಲಿ ವಿತ್ ಲಿಸ್ಟ್ ಟೈಮ್ ಆ್ಯಂಡ್ ಇಫೆಕ್ಟ್ಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಕನ್ವೆನ್ಸ್ ಗುಡ್ಸ್. ನೋಡ್ರಿ, ಬಾಹ್ಯ ಶಕ್ತಿಗಳ ಸಮಷ್ಟಿ, ಇದಕ್ಕೆ ವ್ಯವಹಾರ ಪರಿಸರ. ನೋಡಿ, ಉತ್ಪನ್ನದ ಆಧಾರದ ಮೇಲೆ ಚಟುವಟಿಕೆಗಳ ಗುಂಪು, ಇದಕ್ಕೆ ಆನ್ಸರ್ ಆಗಿರುತ್ತೆ ವಿಭಾಗೀಯ ಸಂಘಟನೆ. ಬಡ್ತಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಂತರಿಕ ನೇಮಕಾತಿ. ಕಾರ್ಯದ ಸೃಷ್ಟಿಗಳನ್ನು ನಿರ್ಧರಿಸುವುದು, ಇದಕ್ಕೆ ಆನ್ಸರ್ ಆಗಿರುತ್ತೆ ಕಾರ್ಯನಾಯಕ ಸಂಘಟನೆ. ಬಳಕೆದಾರರ ಸಂರಕ್ಷಣಾ ಕಾಯ್ದೆ 1986. ಓಕೆ, ಟೋಟಲಿಟಿ ಆಫ್ ಇಂಟರ್ನಲ್ ಫೋರ್ಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಬಿಸ್ನೆಸ್ ಎನ್ವೈರ್ಮೆಂಟ್. ಗ್ರೂಪಿಂಗ್ ಆಫ್ ಆಕ್ಟಿವಿಟೀಸ್ ಆನ್ ದ ಬೇಸ್ ಆಫ್ ಪ್ರೊಟೆಕ್ಟ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಡಿವಿಷನಲ್ ಆರ್ಗನೈಸೇಷನ್. ಕ್ಯಾಂಪಸ್ ಸೆಲೆಕ್ಷನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್. ಸಿಟ್ಟಿಂಗ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಫಂಕ್ಷನ್ಸ್ ಆರ್ಗನೈಸೇಷನ್. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್, ಇದಕ್ಕೆ ಆನ್ಸರ್ ಆಗಿರುತ್ತೆ 1986. ವಿಭೇದಾತ್ಮಕ ಕಾರ್ಯಾಧಾರಿತ ಕೂಲಿ ಪದ್ಧತಿಯನ್ನು ಬಲವಾಗಿ ಸಮರ್ಥಿಸಿದವರು ಯಾರು, ಇದಕ್ಕೆ ಆನ್ಸರ್ FW ಟೇಲರ್ ಆಗಿರುತ್ತೆ. ಉತ್ತರದಾಯಿತ್ವವನ್ನು ಪ್ರತಿನಿಧಿಸಬಹುದೇ, ಇಲ್ಲ. ಆಯಿತಾ, ಆವರಣ ನೇಮಕಾತಿ ಎಂದರೇನು, ಇದಕ್ಕೆ ಆನ್ಸರ್ ಆಗಿರುತ್ತೆ ನೇಮಕಾತಿಯ ಮೌಲಾಂಶ ಕೇಳಿದರೆ ಬಡ್ಡಿತ ಮತ್ತು ವರ್ಗಾವಣೆ. ಮಾರಾಟ ಪ್ರಕ್ರಿಯೆ ಮಿಶ್ರಣದ ಯಾವುದಾದರೂ ಒಂದು ಮೌಲಾಂಶ ಹೆಸರಿಸಿ, ಇದಕ್ಕೆ ಬೆಲೆ ಮತ್ತು ಸ್ಥಳ
ಸರಕು ಮತ್ತು ಸೇವೆಗಳು ಏನಿದೆಯಲ್ಲ ಬಳಕೆ ಮಾಡುವುದನ್ನು ಗ್ರಾಹಕನು ಅಂದರೆ ಬಳಕೆ ಮಾಡುವುದನ್ನು ಜೀವನದಲ್ಲಿ ಅವರಿಗೆ ಗ್ರಾಹಕ ಎಂದು ನಾವು ಕರೆಯುತ್ತೇವೆ. ಹೂ ಸ್ಟ್ರಾಂಗ್ಲಿ ಅಡ್ಯುಕೇಟೆಡ್ ದ ಡಿಫರೆನ್ಷಿಯಲ್ ಫೀಸ್ ರೇಟ್ ವೇಜಸ್ ಸಿಸ್ಟಮ್ FW ಟೈಲರ್. ಕ್ಯಾನ್ ಅಕೌಂಟಬಿಲಿಟಿ ಬಿ ಡಿಲಾಗೇಟೆಡ್? ಇದಕ್ಕೆ ಆನ್ಸರ್ ಆಗಿರುತ್ತೆ ನೋ. ಸ್ಟೇಟ್ ಎನಿ ಒನ್ ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಟ್ರಾನ್ಸ್ಫರ್ ಪ್ರಮೋಷನ್ ಆಗಿರ್ಬೋದು. ಮೆನ್ಷನ್ ಎನಿ ಒನ್ ಎಲಿಮೆಂಟ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಪ್ರಾಡಕ್ಟ್ ಪ್ಲೇಸ್. ಹೂ ಈಸ್ ಕನ್ಸ್ಯೂಮರ್? ಕನ್ಸ್ಯೂಮರ್ ಈಸ್ ಎ ಪರ್ಸನ್ ಪರ್ಚೇಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇಲ್ಲೊಂದು ಮಾದರಿ ಪ್ರಶ್ನೆ ಪತ್ರಿಕೆ. ಸಮನ್ವಯತೆಯು ಡ್ಯಾಶ್ ಆಗಿದೆ. ಇದಕ್ಕೆ ಆನ್ಸರ್ ಏನಿದೆಯಲ್ಲ ಆಪ್ಷನ್ ಬಿ, ಸಮನ್ವಯತೆಯು ಸಾರವಾಗಿದೆ ಅಂತ. ಆಯಿತಾ. ಕೋಆರ್ಡಿನೇಷನ್ ಈಸ್ ದ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಹೆನರಿ ಫಯೋಲ್ ಡ್ಯಾಶ್ ಆಗಿದ್ದರು ಅಂದರೆ ಹೆನ್ರಿ ಫಯೋಲ್ ವಾಸ್ ಎ ಮೈನಿಂಗ್ ಇಂಜಿನಿಯರ್. ಓಕೆ, ಮೈನಿಂಗ್ ಇಂಜಿನಿಯರ್ ಆಪ್ಷನ್ ಎ. ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇದೆಯಲ್ಲಿ ಈ ಕೆಳಗಿನಗಳಲ್ಲಿ ಯಾವುದು ಏಕ ಬಳಕೆ ಯೋಜನೆಗೆ ಉದಾಹರಣೆಯಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಎಕ್ಸಾಂಪಲ್ ಫಾರ್ ಸಿಂಗಲ್ ಯೂಸ್ ಪ್ಲಾನ್? ಇದಕ್ಕೆ ಆನ್ಸರ್ ಮುಂಗಡ ಪತ್ರ. ಆಯಿತಾ, ಬಜೆಟ್. ಅದೇ ರೀತಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎಲಿಮೆಂಟ್ ಆಫ್ ಡೆಗಲೈಸೇಷನ್? ಇದಕ್ಕೆ ಆನ್ಸರ್ ಆಗಿರುತ್ತೆ ಅನೌಪಚಾರಿಕ ಸಂಘಟನೆ, ಇನ್ಫಾರ್ಮಲ್ ಆರ್ಗನೈಸೇಷನ್. ಆಯಿತಾ, ಇವುಗಳಲ್ಲಿ ಯಾವುದು ಪ್ರತಿನಿಯೋಜಿ ಅಂಶವಲ್ಲ ಅಂತ. ಇದಕ್ಕೆ ಆನ್ಸರ್ ಅನೌಪಚಾರಿಕ ಸಂಘಟನೆ. ಅದೇ ರೀತಿ ಈ ಕೆಳಗಿನಗಳಲ್ಲಿ ಯಾವುದು ಪ್ರವರ್ತನ ಮಿಶ್ರಣವಾಗಿದೆ? ಇದಕ್ಕೆ ಆನ್ಸರ್ ಆಗಿದೆ ಆಪ್ಷನ್ ಎ ಜಾಹೀರಾತು. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಪ್ರಮೋಷನ್ ಮಿಕ್ಸ್? ಇದಕ್ಕೆ ಅಡ್ವರ್ಟೈಸಿಂಗ್. ಆಪ್ಷನ್ ಎ ಜಾಹೀರಾತು. ಅದೇ ರೀತಿ ಇಲ್ಲಿ ಖಾಲಿ ಬಿಟ್ಟ ಸ್ಥಳ ನೋಡ್ರಿ. ಸಾಮಾನ್ಯ ನಿರ್ವಹಣೆ ಪಿತಾಮಹ ಯಾರು? ಹೆನರಿ ಫಯೋಲ್. ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಹೆನರಿ ಫಯೋಲ್. ಸಂಘಟನೆಯ ಉದ್ದೇಶಗಳನ್ನು ಸಾಧಿಸಲು ಇರುವ ಸಮಗ್ರ ಯೋಜನೆ ಡ್ಯಾಶ್ ಎನ್ನುತ್ತೇವೆ. ಉದ್ದೇಶಗಳನ್ನು ಸಾಧಿಸಲು ಇರುವ ಸಮಗ್ರ ಯೋಜನೆ ಎನ್ನುತ್ತೇವೆ ಕಾಂಪ್ರೆಹೆನ್ಸಿವ್ ಪ್ಲಾನ್ ಫಾರ್ ಅಕಾಂಪ್ಲಿಷಿಂಗ್ ಆ್ಯಂಡ್ ಆರ್ಗನೈಸೇಷನಲ್ ಅಬ್ಜೆಕ್ಟಿವ್ಸ್. ಇದಕ್ಕೆ ಈಸ್ ಆನ್ಸರ್ ಏನಿದೆಯಲ್ಲ ಅಬ್ಜೆಕ್ಟಿವ್ಸ್ ಸ್ಟ್ರಾಟಜಿ. ಸಂಘಟನೆಯ ಉದ್ದೇಶಗಳನ್ನು ಸಾಧಿಸಲು ಇರುವ ಸಮಗ್ರ ಯೋಜನೆ ಏನಿದೆಯಲ್ಲ ಓಕೆ ಉದ್ದೇಶಗಳ ತಂತ್ರ. ದ್ರಾಕ್ಷಿ ಬೆಳೆಯು ಗ್ರಾಫ್ಮೆನ್ ಈಸ್ ಇನ್ಫಾರ್ಮಲ್ ಕಮ್ಯುನಿಕೇಷನ್. ಅನೌಪಚಾರಿಕ ಸಂಘಟನೆ. ಅತಿ ಅಗ್ಗದ ಹಣಕಾಸಿನ ಮೌಲ್ಯವು ಡ್ಯಾಶ್ ಆಗಿದೆ. ದ ಚೀಪೆಸ್ಟ್ ಸೋರ್ಸ್ ಆಫ್ ಫೈನಾನ್ಸ್ ಈಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಡಿವೆಂಚರ್ಸ್ ಆನ್ಸರ್ ಆಗಿರುತ್ತೆ. ಆಯಿತಾ, ಡಿವೆಂಚರ್ ಸಾಲ ಪತ್ರಗಳು. ಕಾನೂನಾತ್ಮಕ ರಕ್ಷಣೆ ಕೊಡಲ್ಪಟ್ಟ ಮುದ್ರೆಯ ಭಾಗವನ್ನು ಡ್ಯಾಶ್ ಅನ್ನುತ್ತಾರೆ. ದ ಪಾರ್ಟ್ ಆಫ್ ದ ಸೀಲ್ ದ್ಯಾಟ್ ಈಸ್ ಗಿವನ್ ಲೀಗಲ್ ಪ್ರೊಟೆಕ್ಷನ್ ಈಸ್ ಕಾಲ್ಡ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಟ್ರೇಡ್ ಮಾರ್ಕ್, ವ್ಯಾಪಾರ ಚಿಹ್ನೆ ಅಂತ. ಅಲ್ಲಿ ಮೇಲ್ಗಡೆ ಆಪ್ಷನ್ಸ್ ಇದೆ ನೋಡ್ಕೊಳ್ಳಿ. ಇವಾಗ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್. ಬಡ್ಡಿ ದರ ಇಂಟ್ರೆಸ್ಟ್ ರೇಟ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆರ್ಥಿಕ ಪರಿಸರ ಎಕನಾಮಿಕ್ ಇನ್ವೈರ್ಮೆಂಟ್. ವಿಕೇಂದ್ರೀಕರಣ ಡಿಸೆಂಟ್ರಲೈಸೇಷನ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಅಧಿಕಾರ ಪ್ರತಿನಿಯೋಜನೆ ಡಿಲಗೇಷನ್ ಆಫ್ ಅಥಾರಿಟಿ. ವ್ಯಕ್ತಿಗತ ತರಬೇತಿ ಪರ್ಸನಲ್ ಟ್ರೈನಿಂಗ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಕಾರ್ಯನಿರತ ತರಬೇತಿ ಆನ್ ದ ಜಾಬ್ ಮೆಥಡ್ ಟ್ರೈನಿಂಗ್. ಇನ್ಫೋಸಿಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ನಾರಾಯಣ ಮೂರ್ತಿ. ಆಯಿತಾ. ಅದೇ ರೀತಿ ಐಸ್ ಕ್ರೀಮ್ಗಳು ಅನುಕೂಲ ಉತ್ಪನ್ನಗಳು ಕನ್ವೆನ್ಸ್ ಪ್ರಾಡಕ್ಟ್. ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಆಲ್ರೆಡಿ ಗಿವನ್ ದ ಆನ್ಸರ್. ದಕ್ಷತೆ ಎಂದರೇನು? ಓಕೆ, ವಾಟ್ ಈಸ್ ಎಫಿಷಿಯನ್ಸಿ ಕ್ವಶನ್ಸ್ಗೆ ಆನ್ಸರ್ ಕೊಟ್ಟಿದ್ದೆ ನಾನು. ಅಭಿಶಿಕ್ಷಣ ಎಂದರೇನು? ವಾಟ್ ಡೂ ಯು ಮೀನ್ ಬೈ ಓರಿಯೆಂಟೇಷನ್ಸ್ ಇನ್ ಬಿಸ್ನೆಸ್? ಕಂಪನಿ ಆರ್ ಆರ್ಗನೈಸೇಷನ್ ಅಪ್ರೋಚ್ ಇಟ್ ಈಸ್ ಸ್ಟ್ರಾಟಜಿ ಫಾರ್ ಸಕ್ಸೆಸ್. ಇದಕ್ಕೆ ಆನ್ಸರ್ ಅಂದರೆ ಸಂಸ್ಥೆ ಏನಿದೆಯಲ್ಲ ನೌಕರರಿಗೆ ಉತ್ತಮ ಮಾರ್ಗದರ್ಶನವನ್ನು ನೀಡುವುದು. ಅಬ್ರಹಾಂ ಮಾಸ್ಲೋ ಅವರ ಪ್ರತಿಪಾದಿಸಿದ ಸಿದ್ಧಾಂತವನ್ನು ತಿಳಿಸಿ. ನೇಮ್ ದ ಥಿಯರಿ ಆಫ್ ಇವಾಲ್ಯೂಡ್ ಬೈ ಅಬ್ರಹಾಂ ಮಾಸ್ಲೋ. ಇದಕ್ಕೆ ಆನ್ಸರ್ ಆಗಿರುತ್ತೆ ಥಿಯರಿ ಆಫ್ ಹ್ಯೂಮನ್ ಮೋಟಿವೇಶನ್ ಅಂದರೆ ಮಾನವ ಪ್ರೇರಣೆ ಸಿದ್ಧಾಂತ ಅಂತ. ಈ ರೀತಿ ಒಂದು ಕೇಸ್ ಸ್ಟಡಿ ಕೊಟ್ಟಿದ್ದಾರೆ. ಭಾರತದಲ್ಲಿ ಗ್ರಾಹಕ ರಕ್ಷಣಾ ಕಾಯ್ದೆ ಯಾವ ವರ್ಷದಲ್ಲಿ ಬಂತು? 1986. ಇನ್ ವಿಚ್ ಇಯರ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ವಾಸ್ ಪಾಸ್ಡ್? 1986. 24th ಡಿಸೆಂಬರ್. ಓಕೆ, ಇಲ್ಲೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ. ಮತ್ತೆ ಅವೇ ಕ್ವಶನ್ಸ್ಗಳು ರಿಪೀಟೆಡ್ ಆಗಿರುತ್ತೆ. ಮತ್ತೆ ಅವೇ ಕ್ವಶನ್ಸ್ಗಳು ನೋಡ್ಕೊಂಡು ಏನಿದಿಲ್ಲ ಟೈಮ್ ವೇಸ್ಟ್ ಮಾಡೋದು ಹೋಗೋದು ಬೇಡ. ನಿರ್ವಹಣೆಯ ತತ್ವಗಳು ಹೇಗೆ ರಚಿಸಲಾಗಿದೆ? ಆಪ್ಷನ್ ಬಿ ವ್ಯವಸ್ಥಾಪಕರ ಅನುಭವಗಳಿಂದ. ಓಕೆ, ಹೌ ಆರ್ ಪ್ರಿನ್ಸಿಪಲ್ಸ್ ಮ್ಯಾನೇಜ್ಮೆಂಟ್ ಫಾರ್ಮೇಟ್? ಇದಕ್ಕೆ ಆನ್ಸರ್ ಆಗಿರುತ್ತೆ ಬೈ ಎಕ್ಸ್ಪೀರಿಯನ್ಸ್ ಆಫ್ ಮ್ಯಾನೇಜರ್ಸ್. ಇದೇ ಕ್ವಶನ್ಸ್ಗಳು ಮತ್ತೆ ಅವೇ ಕ್ವಶನ್ಸ್ಗಳು ರಿಪೀಟೆಡ್ ಆಗಿದೆ. ಸೂರ್ಯ ಲಿಮಿಟೆಡ್ is a company dealing metal product. The work is mainly divided into functions including production, purchase, marketing, finance and human sources. Identify the types of organizational structure followed by organization. ಇದಕ್ಕೆ ಆಪ್ಷನ್ ಎ ಫಂಕ್ಷನಲ್ ಸ್ಟ್ರಕ್ಚರ್. ಸೂರ್ಯ ಲಿಮಿಟೆಡ್ ಲೋಹದ ಉತ್ಪಾದನೆಯಲ್ಲಿ ವ್ಯವಹರಿಸುವ ಕಂಪನಿಯಾಗಿದೆ. ಕಾರ್ಯವನ್ನು ಮುಖ್ಯವಾಗಿ ಉತ್ಪಾದನೆ, ಖರೀದಿ, ಮಾರಾಟ ಪ್ರಕ್ರಿಯೆ, ಹಣಕಾಸು ಸಂಪನ್ಮೂಲಗಳ ಸೇರಿದಂತೆ ಕಾರ್ಯವನ್ನು ವಿಂಗಡಿಸಿ ಸಂಘಟನೆಯಲ್ಲಿ ರಚನೆಯಲ್ಲಿ ಯಾವಾಗುತ್ತೆ ಕಾರ್ಯಾತ್ಮಕ ರಚನೆಯಾಗುತ್ತೆ. ಕಾರ್ಯ ಆಧಾರಿತ ಕೂಲಿ ಪದ್ಧತಿಯನ್ನು ಡ್ಯಾಶ್ ಬಲವಾಗಿ ಪ್ರತಿಪಾದಿಸಿದರು. ಇದಕ್ಕೆ ಆನ್ಸರ್ FW ಟೈಲರ್. ಸ್ಟ್ರಾಂಗ್ಲಿ ಅಡ್ಯುಕೇಟೆಡ್ ಫೀಸ್ ವೇಜಸ್ ಸಿಸ್ಟಮ್. ಇವಾಗ ನೋಡಿ, ಇದು ಕೂಡ ರಿಪೀಟೆಡ್ ಆಗಿದೆ. ನಿರ್ದಿಷ್ಟ ಹೇಳಿಕೆಯಾಗಿದ್ದು ಏನು ಮಾಡಬೇಕು ಎಂಬುದನ್ನು ತಿಳಿಸುತ್ತದೆ. ಆರ್ ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ ದ್ಯಾಟ್ ಇನ್ಫಾರ್ಮ್ ವಾಟ್ ಈಸ್
ಟು ಬಿ ಡನ್, ಇದಕ್ಕೆ ಏನಿದೆಯಲ್ಲ ನಿಯಮ ಅಂತ. ಡ್ಯಾಶ್ ಮೀನ್ಸ್ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಗೈಡಿಂಗ್ ಪೀಪಲ್ ಇನ್ ಡೂಯಿಂಗ್ ವರ್ಕ್. ಡ್ಯಾಶ್ ಅಂದರೆ ಜನತೆಗೆ ಕೆಲಸವನ್ನು ಮಾಡಲು ಸೂಚನೆಗಳನ್ನು ನೀಡುವುದು ಮತ್ತು ಮಾರ್ಗದರ್ಶಿಯಾಗಿದೆ. ಇದಕ್ಕೆ ಆನ್ಸರ್ ಏನಿದೆಯಲ್ಲ ಇಲ್ಲಿ ಡೈರೆಕ್ಟಿಂಗ್, ನಿರ್ದೇಶಿಸುವಿಕೆ. ಆಯಿತಾ, ನಿಮಗೆ ಮೇಲ್ಗಡೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ ಅವರು. ಮನಿ ರಿಕ್ವೈರ್ಡ್ ಫಾರ್ ಕ್ಯಾರಿಂಗ್ ಔಟ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಇಸ್ ಕಾಲ್ಡ್. ವ್ಯಾಪಾರ ಚಟುವಟಿಕೆಗಳನ್ನು ನಡೆಸಲು ಬೇಕಾಗಿರುವ ಹಣವನ್ನು ಡ್ಯಾಶ್ ಎನ್ನುತ್ತಾರೆ. ಇದಕ್ಕೆ ಆನ್ಸರ್ ಏನಿದೆಯಲ್ಲ ಇಲ್ಲಿದೆ ನೋಡಿ, ವ್ಯವಹಾರದ ಹಣಕಾಸು ಅಂತ, ಬಿಸ್ನೆಸ್ ಫೈನಾನ್ಸ್. ಅದೇ ರೀತಿ ಕ್ವಶನ್ ನಂಬರ್ ಇಲ್ಲಿ 10 ಇದೆ ನೋಡಿ. ಡ್ಯಾಶ್ ಈಸ್ ಸಿಮಿಲರ್ ಟು ಅಡ್ವರ್ಟೈಸಿಂಗ್ ಇನ್ ದಿ ಸೈನ್ಸ್ ದ್ಯಾಟ್ ಈಸ್ ನಾನ್ ಪರ್ಸನಲ್ ಫಾರ್ಮ್ ಆಫ್ ಕಮ್ಯುನಿಕೇಷನ್. ಓಕೆ, ಜಾಹೀರಾತಿನಂತೆ ಇದ್ದು ಅದು ವೈಯಕ್ತಿಕವಲ್ಲದ ಹಣ ಪಾವತಿಸಿದ ಇರುವ ಸಂವಹನವಾಗಿದೆ ಅಂತ. ಇದಕ್ಕೆ ಆನ್ಸರ್ ಏನಿದೆಯಲ್ಲ ಪ್ರಚಾರ ಅಂತ. ಅಲ್ಲಿ ಮೇಲ್ಗಡೆ ಆಪ್ಷನ್ ಇದೆ ನಮಗೆ, ಇಲ್ಲಿದೆ ನೋಡಿ, ಪಬ್ಲಿಕ್ಸಿಟಿ. ಓಕೆ, ಪ್ರಚಾರ, ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್, ಪ್ರಚಾರ, ಪಬ್ಲಿಸಿಟಿ. ಇವಾಗ ಇಲ್ಲಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಅದಾವೆ. ಇಲ್ಲಿ ನೋಡಿ, ಸೋಷಿಯಲ್ಸ್ ವ್ಯಾಲ್ಯೂಸ್ ಅಂದರೆ ಸಾಮಾಜಿಕ ಮೌಲ್ಯಗಳು, ಇದಕ್ಕೆ ಆನ್ಸರ್ ಆಗಿರುತ್ತೆ ಸೋಷಿಯಲ್ ಇನ್ವೈರ್ಮೆಂಟ್, ಸಾಮಾಜಿಕ ಪರಿಸರ, 4 ಇದೆ ನೋಡಿ. ಅದೇ ರೀತಿ ಡಿಪಾರ್ಟ್ಮೆಂಟಲೈಸೇಷನ್, ಓಕೆ, ವಿಭಾಗೀಕರಣ, ಇದಕ್ಕೆ ಸಂಘಟಿಸುವಿಕೆ ಪ್ರಕ್ರಿಯೆ ಹಂತ 1ನೇದು, ಸ್ಟೆಪ್ ಇನ್ ದ ಪ್ರೊಸೆಸ್ ಆಫ್ ಆರ್ಗನೈಸಿಂಗ್. ಆಯಿತಾ, 1ನೇದಾಗಿರುತ್ತೆ ಇಲ್ಲಿ, 1ನೇದಿದೆ ನೋಡಿ. ವರ್ಗಾವಣೆ, ಟ್ರಾನ್ಸ್ಫರ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಂಟರ್ನಲ್ ಸೋರ್ಸಸ್, ಆಂತರಿಕ ಮೂಲ. ನಿಯಂತ್ರಿಸುವಿಕೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಮ್ಯಾನೇಜ್ಮೆಂಟ್ ಫಂಕ್ಷನ್, ನಿರ್ವಹಣೆಯ ಕಾರ್ಯ. ಬ್ರ್ಯಾಂಡಿಂಗ್, ಮುದ್ರೆ ಹಾಕುವಿಕೆ, ಇದಕ್ಕೆ ಮಾರ್ಕೆಟಿಂಗ್ ಪ್ರೋಸೆಸ್, ಮಾರಾಟ ಪ್ರಕ್ರಿಯೆ. ಕ್ವಶನ್ ನಂಬರ್ 12 ಆಗಿದೆ. ಕ್ವಶನ್ ನಂಬರ್ 13 ನೋಡಿ, ಅದು ವಾಟ್ ಈಸ್ ಎಫಿಷಿಯನ್ಸಿ ಆಗಿದೆಯಲ್ಲ, ದಕ್ಷತೆ ಅಂದರೆ ಏನಂತ. ಇಲ್ಲಿ ನೋಡಿ ಕ್ವಶನ್ ನಂಬರ್ 13, ಸಂಸ್ಥೆಯಲ್ಲಿ ಹೊಸ ರಕ್ತವನ್ನು ತರಲು ಯಾವ ನೇಮಕಾತಿ ಮೂಲದ ಅಗತ್ಯವಿದೆ ಅಂತ. ವಿಚ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಈಸ್ ನೀಡೆಡ್ ಟು ಬ್ರಿಂಗ್ ನ್ಯೂ ಬ್ಲಡ್ ಇನ್ ದ ಆರ್ಗನೈಸೇಷನ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಬಾಹ್ಯ ಮೂಲ ಅಂತ. ಓಕೆ, ಎಕ್ಸ್ಟರ್ನಲ್ ಸೋರ್ಸಸ್. ಸ್ಟೇಟ್ ಎನಿ ಒನ್ ಲೀಡರ್ಶಿಪ್ ಸ್ಟೈಲ್ ಕೇಳಿದ್ದಾರೆ. ನಾಯಕತ್ವದ ಯಾವುದಾದ್ರೂ ಒಂದು ಶೈಲಿಯನ್ನು ಹೆಸರಿಸಿ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಆಟೋಕ್ರಾಟಿಕ್ ಲೀಡರ್ಶಿಪ್, ಓಕೆ, ನಿರಂಕುಶ ನಾಯಕತ್ವವಾಗಿದೆ ಅಂತ. ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 15, ಗಿವ್ ಆನ್ ಎಕ್ಸಾಂಪಲ್ ಫಾರ್ ಫಿಕ್ಸ್ಡ್ ಅಸೆಟ್. ಸ್ಥಿರಾಸ್ತಿಗೆ ಒಂದು ಉದಾಹರಣೆ ಕೊಡಿ. ಲ್ಯಾಂಡ್ ಆ್ಯಂಡ್ ಮಷಿನರಿ, ವೆಹಿಕಲ್ಸ್, ಫರ್ನಿಚರ್, ಯಾವುದಾದ್ರೂ ಒಂದು. ಭೂಮಿ, ಯಂತ್ರೋಪಕರಣಗಳು. ಇದು ರಿಪೀಟ್ ಕ್ವಶನ್ ನೋಡಿ. ರಕ್ಷಣಾ ಕಾಯ್ದೆ ನೋಡಿ, ಪ್ರೊಟೆಕ್ಷನ್ ಕನ್ಸ್ಯೂಮರ್ ಆ್ಯಕ್ಟ್ 1986 ಡಿಸೆಂಬರ್ 24. ಹನಿರಿ ಫಯೋಲ್ ವಾಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಮೈನಿಂಗ್ ಇಂಜಿನಿಯರಿಂಗ್. ಅದೇ ರೀತಿ 7ನೇದಕ್ಕೆ ಡ್ಯಾಶ್ ಈಸ್ ಟೈಪ್ ಆಫ್ ಪ್ಲ್ಯಾನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ರೂಲ್. 8ನೇದು ಈಸ್ ಎಲಿಮೆಂಟ್ ಆಫ್ ಡೈರೆಕ್ಷನ್ ಸೂಪರ್ವೈಸೇಷನ್. ಕರೆಂಟ್ ಅಸೆಟ್ ಮೈನಟ್ ಕರೆಂಟ್ ಲೈಬಿಲಿಟಿ ಈಸ್ ಈಕ್ವಲ್ ಟು ವರ್ಕಿಂಗ್ ಕ್ಯಾಪಿಟಲ್. ಪರ್ಸನಲ್ ಸೆಲ್ಲಿಂಗ್ ಈಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಪರ್ಸನಲ್. ಎ ಏನಿದಿಲ್ಲ ಇದಕ್ಕೆ ಆನ್ಸರ್ ಆಗಿರುತ್ತೆ 4. ಬಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಇದಕ್ಕೆ ಆನ್ಸರ್ 5ನೇದು. ಅದೇ ರೀತಿ ಸಿ ಇದಕ್ಕೆ ಆನ್ಸರ್ ಆಗಿರುತ್ತೆ 2ನೇದು. ಡಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಲಾಸ್ಟ್ ಒನ್. ಪ್ಲೇಸ್ ಅದಕ್ಕೆ ಆನ್ಸರ್ 2ನೇದು. ಬೇಗ ಬೇಗ ನೋಡಿ. 1ನೇದಕ್ಕೆ ಬಿ, 2ನೇದಕ್ಕೆ ಬಿ, 3ನೇದಕ್ಕೆ ಎ, 4ನೇದಕ್ಕೆ ಬಿ, 5ನೇದಕ್ಕೆ ಡಿ. ಅದೇ ರೀತಿ ಇಲ್ಲಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ನೋಡಿರಿ, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್. 6ನೇದಕ್ಕೆ ಏನಿದೆಯಲ್ಲ 6ನೇದಕ್ಕೆ ಆನ್ಸರ್ ಮೆಂಟಲ್ ರೆವಲ್ಯೂಷನ್. ಅದೇ ರೀತಿ 7ನೇದಕ್ಕೆ ಆನ್ಸರ್ ಸ್ಟ್ರಾಟಜಿ. 8ನೇದಕ್ಕೆ ಆನ್ಸರ್ ಏನಿದೆಯಲ್ಲ ಇಲ್ಲಿ ಮೋಟಿವೇಟರ್. ಅದೇ ರೀತಿ 9ನೇದಕ್ಕೆ ಆನ್ಸರ್ ಡೆಬ್ಟ್ ಅಂತ. 10ನೇದಕ್ಕೆ ಆನ್ಸರ್ ರಿಬೇಟ್. 1ನೇದಕ್ಕೆ ಆನ್ಸರ್ ಬಿಸ್ನೆಸ್ ಇನ್ವೈರ್ಮೆಂಟ್ ಅಥಾರಿಟಿ, ಇದಕ್ಕೆ ಆನ್ಸರ್ ಕ್ಯಾನ್ ಬಿ ಡಿಕ್ಲೈಡ್. ಅಡ್ವರ್ಟೈಸಿಂಗ್ ಇದಕ್ಕೆ ಆನ್ಸರ್ ಆಗಿರುತ್ತೆ, ಆಯಿತಾ. ಅದೇ ರೀತಿ ಅಡ್ವರ್ಟೈಸಿಂಗ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಲೇಬಲಿಂಗ್. ಅದೇ ರೀತಿ ಕಂಟ್ರೋಲ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಪ್ರಾಡಕ್ಟ್ ಐಡೆಂಟಿಫಿಕೇಷನ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಲೇಬಲಿಂಗ್, ಆಯಿತಾ. ಇವಾಗ ಇಲ್ಲಿ ನೋಡಿ DSCR. ಓಕೆ, DSCR ಅಂದರೆ ಡೆಪ್ಟ್ ಸರ್ವಿಸ್ ಕವರೇಜ್ ರೇಷಿಯೋ ಅಂತ, ಆಯಿತಾ. ಡೆಪ್ಟ್ ಸರ್ವಿಸ್ ಕವರೇಜ್ ರೇಷಿಯೋ ಇದು ಕೂಡ ನೋಡಿ. ಸಿಟ್ಟಿಂಗ್ ಅಬ್ಜೆಕ್ಟಿವ್ಸ್ ಈಸ್, ಇದಕ್ಕೆ ಆನ್ಸರ್ ಏನಿದೆಯಲ್ಲ ಇಲ್ಲಿ ಮೇಲ್ಗಡೆ ಆಪ್ಷನ್ಸ್ ಇದೆ ಏನಂತ. ಓರಿಯೆಂಟೇಷನ್, ಆಯಿತಾ. ಅದೇ ರೀತಿ ಇಂಟ್ರೊಡ್ಯೂಸಿಂಗ್ ದ ಸೆಲೆಕ್ಟೆಡ್ ಎಂಪ್ಲಾಯ್ ಟು ಅದರ್ ಎಂಪ್ಲಾಯೀಸ್ ಇನ್ ಕಾಲ್ಡ್ ಆ್ಯಸ್, ಇದಕ್ಕೆ ಏನಿದೆಯಲ್ಲ ಸ್ಟೆಪ್ ಇನ್ ಪ್ಲ್ಯಾನಿಂಗ್ ಪ್ರೊಸೆಸ್. ಅದೇ ರೀತಿ ನೀಡ್ ಹೈರಾರ್ಕಿ ಥಿಯರಿ ಈಸ್ ಡೆವಲಪ್ಡ್ ಬೈ ಯಾರು, ಅಬ್ರಾಹಿಂ ಮಾಸ್ಲೋ. ಸರಪಳಿ ಸಿದ್ಧಾಂತ ಏನಿದೆಯಲ್ಲ ಅಬ್ರಾಹಿಂ ಮಾಸ್ಲೋ. ಕರೆಂಟ್ ಅಸೆಟ್ಸ್ ಆರ್ ದೋಸ್ ಅಸೆಟ್ಸ್ ವಿಚ್ ಇಸ್ ಗೆಟ್ ಕನ್ವರ್ಟೆಡ್ ಇನ್ ಟು ಕ್ಯಾಶ್, ಇದಕ್ಕೆ ಆನ್ಸರ್ ಆಗಿರುತ್ತೆ ವಿದಿನ್ 1 ಇಯರ್ನಲ್ಲಿ. ಇದು ಪಾರ್ಟ್ ಆಫ್ ದ ಸೀಲ್ ದಟ್ ಈಸ್ ಗಿವನ್ ಲೀಗಲ್ ಪ್ರೊಟೆಕ್ಷನ್ ಈಸ್ ಕಾಲ್ಡ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಟ್ರೇಡ್ ಮಾರ್ಕ್. ಆಲ್ರೆಡಿ ಹೇಳಿದ್ದೇನೆ.
ಕೋಆರ್ಡಿನೇಷನ್ ಒಂದನೇದಕ್ಕೆ ಆನ್ಸರ್ ಆಗಿರುತ್ತೆ. ದ ಎಸೆನ್ಸಿ ಆಫ್ ಮ್ಯಾನೇಜ್ಮೆಂಟ್ ಮೂರನೇದು. ಡಿವಿಷನ್ ಆಫ್ ವರ್ಕ್ ಹೆನ್ರಿ ಫಯಾಲ್ಸ್ ಪ್ರಿನ್ಸಿಪಲ್. ಬಜೆಟ್ ಜೀರೋ ಲೆವೆಲ್ ಡಿಸ್ಟ್ರಿಬ್ಯೂಷನ್ ಚಾನಲ್. ರೆಸ್ಪಾನ್ಸಿಬಿಲಿಟಿ ಇದಕ್ಕೆ ಆನ್ಸರ್ ಎಲಿಮೆಂಟ್ ಆಫ್ ಡೆಗ್ಲೈಷನ್. ಅದೇ ರೀತಿ ಪ್ರೊಡ್ಯೂಸರ್ ಇದಕ್ಕೆ ಆನ್ಸರ್ ಏನಿದೆಯಲ್ಲ ಕನ್ಸ್ಯೂಮರ್ ಸಿಂಗಲ್ ಯೂಸ್ ಪ್ಲಾನ್. ಸ್ನೇಹಿತರೆ 2 ಅಂಕದ ಪ್ರಶ್ನೆಗಳಿಗೆ ಏನಿದೆಯಲ್ಲ ಇಲ್ಲಿ ನಾನು ನಿಮಗೆ ತೋರಿಸುತ್ತೇನೆ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಇಷ್ಟು ನೀವು 2 ಅಂಕದ ಪ್ರಶ್ನೆಯಲ್ಲಿ ಇಷ್ಟು ಓದ್ಕೊಂಡು ಬಿಡ್ರಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು. ಆಯಿತಾ, ಅವೇ ಕ್ವಶನ್ಸ್ಗಳು ರಿಪೀಟೆಡ್ ಆಗಿರುತ್ತೆ. ನಿಮಗೆ ಆನ್ಸರ್ ಏನಿದೆಯಲ್ಲ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಹೋಗಿ ಈ ಒಂದು ಸೆಂಟೆನ್ಸ್ ನೀವು ಸರ್ಚ್ ಮಾಡಿದರೆ ಆನ್ಸರ್ ಸಿಗುತ್ತೆ ಗೂಗಲ್ನಲ್ಲಿ. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಆನ್ಸರ್ ಇದೆ, ಆರಾಮಾಗಿ ನೀವು ನಿಮ್ಮ ನೋಟ್ಸ್ನಲ್ಲಿ ಇರುತ್ತೆ, ಗೈಡ್ನಲ್ಲಿ ಇರುತ್ತೆ, ಆನ್ಸರ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ನೀವು ಈ ಒಂದು ಪ್ರಶ್ನೆಯಲ್ಲಿ ಆರಾಮಾಗಿ ಏನಿದೆಯಲ್ಲ 12 ಅಂಕವನ್ನು ಪಡೆದುಕೊಳ್ಳಬಹುದು 2 ಅಂಕದ ಪ್ರಶ್ನೆಯಲ್ಲಿ. ಅಂದರೆ ಕ್ವಶನ್ಸ್ಗಳು ಅವೇ ರಿಪೀಟ್ಗಳಾಗಿದೆ. ಆಯಿತಾ, ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಏಕೆಂದರೆ ಇವೇ ನನಗೆ ಇಂಪಾರ್ಟೆಂಟ್ ಅನಿಸಿದೆ, ಇದೇ ಬರುತ್ತೆ ಇದರೊಳಗೆ 12 ಮಾರ್ಕ್ಸ್ ಬಂದೇ ಬರುತ್ತೆ 2 ಅಂಕದ ಕ್ವಶನ್ಸ್ಗಳಿಗೆ ಆನ್ಸರ್ ನೋಡ್ಕೊಂಡು ಬಿಡ್ರಿ. ಥ್ಯಾಂಕ್ ಯು.